ಶಿವಲಿಂಗಯ್ಯ ಅವ್ರಿಗೊಂದು ಕ್ವಿಕ್ ಕ್ವಶನ್ಗೆ ಹೋಗ್ತಾ ಇದ್ದೀನಿ. ಶಿವಲಿಂಗಯ್ಯ ಅವರೇ ತಮ್ಮ ವಾದ ಹೇಳಿದ್ರೆ ನೀವು 37 TMC ಮಾತ್ರ ಕರ್ನಾಟಕ ಬಿಟ್ಟರೆ ಸಾಕು, 177 TMC ಅಲ್ಲ ಅಂತ. ಮಳೆ ತುಂಬ ಚೆನ್ನಾಗಿರುವ ವರ್ಷಕ್ಕೆ ಆ ವಾದ ಕರೆಕ್ಟ್ ಆಗುತ್ತೆ. ಮತ್ತೆ ಮತ್ತೆ ಮಳೆ ಕೊರತೆಯಾದಾಗ ಈ ರೀತಿಯ ಆದೇಶಗಳೇನು ಕರ್ನಾಟಕಕ್ಕೆ ಬರ್ತಾ ಇದ್ದಾವೆ, ಇದನ್ನು ಚೆಕ್ ಆ್ಯಂಡ್ ಬ್ಯಾಲೆನ್ಸ್ ಮಾಡೋದಕ್ಕೆ ಕರ್ನಾಟಕದಿಂದ ಆಗಬೇಕಾದ ವ್ಯವಸ್ಥೆ ಆಗಿದೆಯಾ ಆಗಿಲ್ವಾ? ಆಗಿಲ್ಲ. ಕಾರಣ ಏನು ಅಂತಂದರೆ, ನಮಗೆ ಈಗ ಎಕ್ಸಸ್ ವಾಟ್ರ್ ಏನು 170 TMC ನೀರು ಬಿಡಲಿಕ್ಕೆ ಬೇಕಾದಂಥ ನಮ್ಮ 2/3 ಕ್ಯಾಚ್ಮೆಂಟ್ಗೆ ನಾವು ನೀರು ಸ್ಟೋರ್ ಮಾಡ್ಕೊಳ್ಳೋಕ್ಕೆ ಒಂದು ವ್ಯವಸ್ಥೆ ಆಗಬೇಕಾಗಿತ್ತು. ಆ ವ್ಯವಸ್ಥೆನ ಮಾಡಲಿಕ್ಕೆ ಹೈಡ್ರೋ ಪವರ್ ಸ್ಟೇಷನ್ನು ಅಟ್ ದಿ ಟೈಮ್ ಆಫ್ ಏನು ಕಾವೇರಿ ವಾಟರ್ ಟ್ರಿಬ್ಯುನಲ್ ಅಟ್ ದಿ ಫೈನಲ್ ತೀರ್ಮಾನದಲ್ಲಿ ಅವರು ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾರೆ. ಇಟ್ ಹ್ಯಾಸ್ ಕಮ್ ಟು ಅವರ್ ನಾಲೆಡ್ಜ್ that series of hydropower station, it is going to come up in that common reason. If that comes up, then only the discharge what is allowed, that should be adu bidbeku ashta adu bidbeku anta helid bitre avaru ನೀವು ವಾಟರ್ನ ಸ್ಟೋರ್ ಮಾಡಬೇಡಿ ಅಂತ ಎಲ್ಲೂ ಹೇಳಿಲ್ಲ. That is only for the purpose of hydropower project. So hydropower project, the very intention of that particular thing, that is contemplated not utilization of water for any other purpose other than that hydropower station, that water comes as it is. So ಅದರದ್ದು ಪವರ್ ಮಾತ್ರ ತಗೊಳ್ಳೋಕೆ ಅವಕಾಶ ಆಗುತ್ತೆ. ಅದರಿಂದ ಅದನ್ನು ನಾವು ಹೈಡ್ರೋ ಪವರ್ ಸ್ಟೇಷನ್ ಕಟ್ಟಲಿಕ್ಕೆ ಅಲ್ಲಿ ಸೀರೀಸ್ ಆಫ್ ಡ್ಯಾಮ್ ಕಟ್ಟಲಿಕ್ಕೆ ಅವಕಾಶ ಅವಾಗ ಕೊಟ್ಟಿದ್ರು. ಬಟ್ ಆವಾಗ ಏನಾಯಿತು, ಸಬ್ಸಿಕ್ವೆಂಟ್ಲಿ ದೇ ಸ್ಟಾರ್ಟೆಡ್ ಲಿಂಕಿಂಗ್ ಅಪ್ ದಿ ವಾಟರ್ ಪ್ರಾಜೆಕ್ಟ್ ಟು ದ್ಯಾಟ್ ಆ್ಯಂಡ್ ಅಲ್ಟಿಮೇಟ್ಲಿ ದಟ್ ಗಾಟ್ ಸ್ಟಕ್ ಮೇನ್ಲಿ ಬಿಕಾಸ್ ಆಫ್ ದ್ಯಾಟ್. ನಮ್ಮ ಕ್ಯಾಚ್ಮೆಂಟ್ ಏರಿಯಾದಲ್ಲಿ ಬಿದ್ದ ಮಳೆ ನೀರನ್ನು ಹಿಡಿದಿಟ್ಕೊಳ್ಳೋದಕ್ಕೆ ನಮಗೆ ಸಾಕಷ್ಟು ಅವಕಾಶಗಳಿದ್ದಾವೆ. ಆ ಅವಕಾಶಗಳನ್ನು ಯಾವ ಸರ್ಕಾರವೂ ಬಳಸ್ಕೊಂಡಿಲ್ಲ. ದಟ್ ಈಸ್ ವಾಟ್ ಈವನ್ 1924 ಜುಲೈ that what the province avatu ಶಿವಲಿಂಗಯ್ಯ ಸರ್, they have contemplated ಬ್ರಿಜೇಶ್ ಕಾಳಪ್ಪ ಮೇಕೆದಾಟು ಪರಿಸ್ಥಿತಿ ವರ್ಷದಿಂದ ವರ್ಷಕ್ಕೆ ಹದಗೆಡ್ತಾ ಹೋಗುತ್ತೆ. ಇದು ಜೂನ್ನಲ್ಲಿ ಮಳೆನೇ ಬರ್ತಾ ಇಲ್ಲ. ಪ್ರತಿ ವರ್ಷ ಜೂನ್ನಲ್ಲಿ ಮಳೆ ಇಲ್ಲ. ಇದು ಹಿಂಗಾದ್ರೆ 4-5 ವರ್ಷಕ್ಕೊಂದ್ಸಲ ಈ ಹೋರಾಟಗಳನ್ನು ನೋಡ್ತೀವಿ, ವರ್ಷ ಬಿಟ್ಟು ವರ್ಷ ನೋಡುವಂಗಾಗುತ್ತೆ ಪರಿಸ್ಥಿತಿ ಅಷ್ಟೇ. ಅಲ್ಲ, ಇವಾಗ ಟ್ರೈಬ್ಯುನಲ್ ಏನು ಮಾಡಿದೆ, ಅದು ಪರ್ ಮಂತ್ ಇಷ್ಟು ನೀವು ಬಿಡಲೇಬೇಕು ಅನ್ನೋಂಥದ್ದು, ಅದನ್ನ ನೀವು ಒಳ್ಳೆ ಮಳೆ ಇರುವಾಗ ಅದನ್ನ ಇನ್ಸಿಸ್ಟ್ ಮಾಡೋದಿಲ್ಲ. ನಿಮಗೆ ಒನ್ಸ್ ದೇರ್ ಇಸ್ ಧಾರಾಕಾರವಾದ ಮಳೆ ಬೀಳುವ ಸಂದರ್ಭದಲ್ಲಿ ಅವರು ಇನ್ಸಿಸ್ಟ್ ಮಾಡೋದಿಲ್ಲ, ತಮಿಳ್ನಾಡು ಕೂಡ ಹೋಗೋದಿಲ್ಲ. ಬಟ್ ಯಾವಾಗ ಬೀಳೋದಿಲ್ಲ ಆವಾಗ ಸಮಸ್ಯೆ ಆಗ್ತದೆ, ಉದ್ಭವ ಆಗ್ತದೆ. ಏನಕ್ಕಂದರೆ ಯಾವ ಒಂದು ಪ್ರಿಸ್ಕ್ರಿಪ್ಷನ್ ಕೊಟ್ಟಿದ್ದಾರೆ, ನೀವು ತಿಂಗಳಿಗೆ ಎಷ್ಟು ಬಿಡಲೇಬೇಕು ಅನ್ನೋಂಥದ್ದು, ಅದು ನಮ್ಗೆ ಯಾವತ್ತೂ ಕೂಡ ಸಮಸ್ಯೆ ಕೊಡ್ತಾ ಇದೆ, ಇದುವರೆಗೂ ಕೊಡ್ತಾ ಇದೆ. ಆಮೇಲೆ ಈ ಲೈಕ್ ಎವ್ರಿಬಡಿ ಸೆಡ್, ಡಿಸ್ಟ್ರೆಸ್ ಫಾರ್ಮ್ಯುಲಾ ಎಲ್ಲಿವರೆಗೂ ಇದಾಗೋದಿಲ್ಲ. ಲೇಟ್ ಯಾಕೆ ಆಗ್ತಿದೆ? ಅಲ್ಲ, ಇವಾಗ ಪ್ರಶಾಂತ್ ಇವಾಗ ಬ್ರೇಕಲ್ಲಿ ಒಂದು ಒಳ್ಳೆ ವಿಚಾರ ಮಾತಾಡಿದ್ರು. ಅಲ್ಟಿಮೇಟ್ ಸೊಲ್ಯೂಷನ್ ಟು ಆಲ್ ದಿಸ್ ಇಸ್ ದ ಮೇಕೆದಾಟು. ಮೇಕೆದಾಟು ಬಂತು ಅಂತ ಹೇಳಿದ್ರೆ 67 TMC ನಾವು ಶೇಖರಣೆ ಮಾಡ್ಕೊಂಡು ಇಟ್ಕೋತೀವಿ, ಆಯ್ತಾ? ಅವಾಗ ಈ ಸಂದರ್ಭದಲ್ಲಿ ಈ ವರ್ಷದಲ್ಲಿ ಇವಾಗ CWRC ಹೇಳಿದೆ, ನೀವು 3,500 ಕ್ಯೂಸೆಕ್ಸ್ ಬಿಡಿ ಅಂತ. ಮೇಕೆದಾಟು ಅಂತ ಬಿಡ್ತೀವಿ ನಾವು. ಸೊ ಅದು ಅವ್ರಿಗೂ ಉತ್ತಮ, ತಮಿಳ್ನಾಡಿಗೋಸ್ಕರ ನಾವು ಕಟ್ಟಿಸಿದಾಗಿದೆ ಅದು. ಬಟ್ ಅದೇನಾಗುತ್ತೆ, ನಮಗೆ ಅಲ್ಲಿ ಪವರ್ ಜನರೇಷನ್ ಆಗುತ್ತೆ. ಎರಡನೇದು, ನಮಗೆ ಬೆಂಗಳೂರಿಗೆ ಯಾವಾಗ ನೀರು ಬೇಕಾಗುತ್ತೆ ಅದನ್ನು ತಗೋಬೋದು. ಅದನ್ನು ಅವ್ರಿಗೂ ಗೊತ್ತಿದೆ. ಮೇಕೆದಾಟು ಇಸ್ ಅಲ್ಟಿಮೇಟ್ ಸೊಲ್ಯೂಷನ್ ಅನ್ನೋಂಥದ್ದು ಅವ್ರಿಗೂ ಗೊತ್ತಿದೆ. ಬಟ್ ಆದರೂ ಕೂಡ ಅಡಚಣೆ ಮಾಡುವಂಥದ್ದು ಅದು ಮಾಡ್ತಾ ಇದ್ದಾರೆ. ಬಟ್ ಇದರಲ್ಲಿ ಏನಾಗ್ತಿದೆ, ಈ ಮೇಕೆದಾಟು ಆಗೋವರೆಗೂ ಕೂಡ ಈ ಸಮಸ್ಯೆ ಯಾವತ್ತೂ ಕೂಡ ಪ್ರತಿ ವರ್ಷ ಇದ್ದೇ ಇರುತ್ತಿದೆ. ಅಂದರೆ ಬಟ್ ಯಾವಾಗ ನಿಮಗೆ ಡಿಸ್ಟ್ರೆಸ್ ಇರುತ್ತೆ ಆ ವರ್ಷದಲ್ಲಿ ಪ್ರತಿ ವರ್ಷ ನಿಮಗೆ ಈ ಸಮಸ್ಯೆ ಉದ್ಭವ ಆಗುತ್ತೆ. ಎಸ್, ನಾಳೆ ಮೀಟಿಂಗ್ನಲ್ಲಿ ಏನಾಗುತ್ತೋ ನೋಡೋಣ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಇದರೊಂದಿಗೆ ಇವತ್ತಿನ ಲೆಫ್ಟ್ ರೈಟ್ ಆ್ಯಂಡ್ ಸೆಂಟರ್ ಮುಗಿಸ್ತಾ ಇದ್ದೀವಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.